ನಾನು ಮುಟ್ಕೊಂಡು ಹಂಗೆ ಪಕ್ಕ ಫಸ್ಟ್ ಟೈಮ್ ನಾನು ಫಸ್ಟ್ ಡೇ ಫಸ್ಟ್ ಶೋ ಆಡಿಯನ್ಸ್ ಜೊತೆ ನೋಡ್ತಿರೋದು ನನಗೆ ತುಂಬ ಖುಷಿ ಆಯಿತು ಬಿಕಾಸ್ ಐ ಮೀನ್ ಯಾವುದು ವಿಜಿ ಇಂಟ್ರೊಡಕ್ಷನ್ ಶಾರ್ಟ್ ಆಗಿರಲಿ ಇನ್ಫ್ಯಾಕ್ಟ್ ನನ್ನ ಇಂಟ್ರೊಡಕ್ಷನ್ಗೂ ಎಲ್ಲರೂ ಚಪ್ಪಾಳೆ ಎಲ್ಲ ಹೊಡೆದು ಸಾಕಷ್ಟು ಅವ್ರು ಎಂಕರೇಜ್ ಮಾಡ್ತಿರೋದು ಅಲ್ಲೇ ನನಗೆ ತುಂಬ ಖುಷಿ ಆಯಿತು ಆ್ಯಂಡ್ ಇಡೀ ಸಿನಿಮಾ ನೋಡಿದ್ರೆ ನಾನು ಆಡಿಯನ್ಸ್ ಆಗಿ ನೋಡಿದೆ ನಾಟ್ ಆಸ್ ಪ್ರಿಯಾಮಣಿ ದ ಸೆಲೆಬ್ರಿಟಿ ನೋಡಿದ ತಕ್ಷಣ ನನಗೆ ತುಂಬ ಇಷ್ಟ ಆಯಿತು ಬಿಕಾಸ್ ಎಲ್ಲೋ ಒಂದು ಕಡೆ ಹೃದಯದಲ್ಲಿ ಸುರಿಯುತ್ತೆ ಅಯ್ಯೋ ಚೆನ್ನಾಗಿದೆ ಅಂತ ಇನ್ಫ್ಯಾಕ್ಟ್ ಇಂಟರ್ವಲ್ ಟೈಮಲ್ಲಿ ವಿಜಿ ನೋಡಿ ನಾನು ಹೇಳಿದೆ ತುಂಬ ಚೆನ್ನಾಗಿದೆ ಫಿಲಿಮ್ ದ ಮೂಮೆಂಟ್ ಇಟ್ ಫಿನಿಶ್ ವಿಜಿಗೆ ಹೇಳಿದೆ ಸಕ್ಕತ್ ಸಿನಿಮಾ ಬಿಕಾಸ್ ಆಸ್ ಅನ್ ಆಡಿಯನ್ಸ್ ನಾವು ನೋಡ್ತಿರುವಾಗ ಕೆಲವು ಒಂದು ಪಾಯಿಂಟ್ಸ್ ನಮ್ಮನ್ನ ಎಲ್ಲೋ ಒಂದು ಬೀದರಿಗೆ ಅಲ್ವಾ ಎಲ್ಲೋ ಚುಚ್ಚುತ್ತೆ ಈ ಒಂದು ವಿಷಯ ಅಂತ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಯೋಗರಾಜ್ ಭಟ್ ಸರ್ಗೆ ಸರ್ಗೆ RS ಶ್ರೀನಿವಾಸ್ ಅವರು ನಮ್ಮ ಪ್ರೊಡ್ಯೂಸರಿಗೆ ದೊಡ್ಡ ಥ್ಯಾಂಕ್ ಯು ಬಿಕಾಸ್ ಐ ಥಿಂಕ್ ಇದೊಂದು ಫೆನಾಮಿನಲ್ ಸಿನಿಮಾ ಬಿಕಾಸ್ ನಾವು ಇದರಲ್ಲಿ ಇದ್ದೀವಿ ಅಂತ ನಾನು ಹೇಳ್ತಾ ಇಲ್ಲ ಆಸ್ ಅನ್ ಆಡಿಯನ್ಸ್ ನೋಡ್ತಿರುವಾಗ ನನಗೆ ತುಂಬ ಇಷ್ಟ ಆಯಿತು ವಿಜಿ ಸ್ಟಾರ್ಟ್ ಫ್ರಮ್ ಎಂಡ್ ಹಿಸ್ ಆ್ಯಕ್ಟಿಂಗ್ ಇಸ್ ಲೈಕ್ ಒನ್ ಎಫರ್ಟ್ಲೆಸ್ ಆ್ಯಕ್ಟಿಂಗ್ ಅಂತ ಹೇಳ್ಬೋದು ಆ್ಯಂಡ್ ಸೊ ಆ್ಯಂಡ್ ಇನ್ಫ್ಯಾಕ್ಟ್ ನಾನು ನನ್ನ ಫ್ರೆಂಡ್ ಜೊತೆ ಬಂದೆ ಒಂದು ಥರ್ಡ್ ಪಾರ್ಟಿ ಒಪಿನಿಯನ್ ಕೇಳ್ತಿರುವಾಗ ಅವರು ಹೇಳಿದ್ರು ತುಂಬ ಚೆನ್ನಾಗಿದೆ ಫಿಲಿಮು ಸ್ಟಾರ್ಟಿಂದ ಎಂಡ್ ತನಕ ದೇರ್ ಇಸ್ ಕಾಮಿಡಿ ಇನ್ವಾಲ್ವ್ ತುಂಬ ಚೆನ್ನಾಗಿದೆ ಆ್ಯಂಡ್ ಆ ಹಸು ಓರಿದು ಲವ್ ಸ್ಟೋರಿ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದೆ ಸೊ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಸೊ ಅದೇ ಆ್ಯಸ್ ಅ ಥರ್ಡ್ ಪಾರ್ಟಿ ನನ್ನ ಜನರಲ್ ಒಪಿನಿಯನ್ ಕೇಳಿದೆ ಅವ್ರಿಗೆ ತುಂಬ ಇಷ್ಟ ಆಯಿತು ಸೊ ಇಡೀ ತಂಡಕ್ಕೆ ಅದು ಸಾಗೆ ಮುಂಚೆ ವಿಜಿ ಬಿಕಾಸ್ ಇದುವರೆಗೂ ನಾನು ಇಂಥ ಒಂದು ಆಕ್ಷನ್ ಸೀನ್ ಲೈಕ್ ಬ್ಲಾಕ್ ಆಗಿರಲಿ ನಾನು ಇದುವರೆಗೂ ಮಾಡಿಲ್ಲ ದಟ್ ಇಸ್ ಎಸ್ಪೆಷಲಿ ಹೋರಿನ ಹಗ್ಗ ಮೂಗುದರ ಕ್ಯಾಶ್ ಮಾಡ್ಕೊಂಡು ನೋಡೋದು ತಾಯಾಣಿಗೂ ನನಗೆ ಅದು ಬರಲಿಲ್ಲ ಬಿಕಾಸ್ ಶೂಟಿಂಗ್ ಟೈಮಲ್ಲಿ ನನಗೆ ತುಂಬ ಭಯ ಇತ್ತು ಹೋರಿ ನೋಡಿದ್ರೇ ಭಯ ಫಸ್ಟ್ ಆಫ್ ಆಲ್ ಬಟ್ ಎಲ್ಲೋ ವಿಜಿ ಪ್ಲಸ್ ಯೋಗರಾಜ್ ಸರ್ ಪ್ಲಸ್ ಎಲ್ಲರೂ ನನಗೆ ಮಾಡ್ಬೋದು ಪ್ರಿಯವ್ರೆ ನೀವು ಮಾಡ್ಬೋದು ಅಂತ ಒಂದು ಧೈರ್ಯ ಕೊಟ್ಟರು ಸೊ ಆ ಧೈರ್ಯದಲ್ಲಿ ಏನೋ ದೇವರಿಗೆ ನನ್ನ ಎಲ್ಲ ಫುಲ್ ಲೈಫ್ ದೇವರಿಗೆ ಅರ್ಪಣೆ ಮಾಡ್ಕೊಂಡು ನಾನು ಮಾಡ್ತಾ ಇದ್ದೀನಿ ಶಾರ್ಟು ಆ್ಯಂಡ್ ಇಟ್ ಹಸ್ ಕಮ್ ಔಟ್ ವಂಡರ್ಫುಲ್ ಇದೆ ಸಿನಿಮಾದ ಆಲ್ಬಮ್ ಅಲ್ಲಿ ಹಾಲು ಕೊಡ್ದ ಮಕ್ಕಳೇ ಹೈಲೈಟ್ ಸಾಂಗ್ ಆ ಸಾಂಗ್ ಬರ್ತಿದ್ರೆ ಇಡೀ ಅಭಿಮಾನಿಗಳೆಲ್ಲ ಎದ್ದು ಸ್ಕ್ರೀನ್ ಮುಂದೆ ಬಂದು ಡಾನ್ಸ್ ಮಾಡಿದ್ರು ಸೊ ಅದೇ ಇನ್ನೊಂದು ದೊಡ್ಡ ವಿಷಯ ಅಂತ ಹೇಳ್ಬೋದು ಅಷ್ಟು ಮಟ್ಟಿಗೆ ಐ ಥಿಂಕ್ ಫಿಲಿಮ್ ಇಷ್ಟ ಆಗಿದೆ ಸಾಂಗ್ ಕೂಡ ಇಷ್ಟ ಆಗಿದೆ ಅವರಿಗೆ ಸೊ ಐ ಥಿಂಕ್ ದಟ್ ಇಟ್ಸ್ ಸೆಲ್ಫ್ ಹಾಫ್ ಬ್ಯಾಟಲ್ ಒನ್ ಅಂತ ಮೇಡಮ್ ಭಟ್ರು ಸರ್ ಆಕ್ಟಿಂಗ್ನ ಕಂಪ್ಲೀಟಾಗಿ ಯೂಸ್ ಮಾಡಿದ್ದಾರೆ ನಿಮ್ಮಲ್ಲಿರೋ ಆಕ್ಟಿಂಗ್ ಖಂಡಿತ ಐ ಥಿಂಕ್ ಬಿಕಾಸ್ ಇಂಥ ಒಂದು ಡಿಫ್ರೆಂಟ್ ಶೇಡ್ಸ್ ತೋರಿಸಿದ್ದಾರೆ ಫಿಲಿಮ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಶೀಸ್ ಅ ಗರ್ಲ್ ನಾರ್ಮಲ್ ಆಗಿ ಹೋಗ್ತಿದ್ದಾರೆ ಬಟ್ ಇಂಟರ್ವೆಲ್ ಆದ್ಮೇಲೆ ಅವ್ರ ಕ್ಯಾರೆಕ್ಟರ್ ಇಡೀ ಇದು ಟ್ವಿಸ್ಟ್ ಆಗುತ್ತೆ ಚೇಂಜ್ ಆಗುತ್ತೆ ಸೊ ಅದು ಐ ಥಿಂಕ್ 110% ಎಲ್ಲ ಕ್ಯಾರೆಕ್ಟರ್ ನಾನು ಮಾತ್ರ ನನ್ನ ಮಾತ್ರ ಡ್ರೈವರ್ ಆಗಿರಲಿ ಸುಜೇಂದ್ರ ಪ್ರಸಾದ್ ಆಗಿರಲಿ ಎಲ್ಲರೂ ಕರೆಕ್ಟ್ ಆಗಿ ಆ ಕ್ಯಾರೆಕ್ಟರ್ನ ಅವರು ತಗೊಂಡು ಬಂದಿದ್ದಾರೆ ಸ್ಕ್ರೀನ್ ಅಲ್ಲಿ ಆ್ಯಂಡ್ ತುಂಬಾ ಚೆನ್ನಾಗಿ ಅವ್ರು ಯೂಟಿಲೈಸ್ ಮಾಡಿದ್ದಾರೆ ಓಕೆನಾ ಥ್ಯಾಂಕ್ ಯು ತುಂಬ ಕ್ಯೂಟ್ ಆಗಿರ್ತಾರೆ ಅವ್ರ ಈ ಥರ ನಾನು ಆ್ಯಕ್ಚುಲಿ ಡಬ್ಬಿಂಗ್ ಹೋಗಿದ್ದೆ ಡಬ್ಬಿಂಗಲ್ಲಿ ಸೀನ್ ನೋಡಿ ದುನಿಯಾದ ಹೆಂಗೆ ಕಾಣ್ತೀರಾ ಆ ಥರ ಕಾಣ್ತೀರಾ ಅಂತ ಯೂಶ್ವಲಿ ಈ ಥರ ರೋಲ್ ಫಾರಿನ್ ಕೊಟ್ಟರೆ ತುಂಬ ಕ್ಯೂಟಾಗಿ ಮಾಡ್ತಾರೆ ಇನ್ನೋಸೆಂಟ್ ರೋಲ್ ಎಲ್ಲ ಆ್ಯಂಡ್ ಎವ್ರಿಬಡಿ ನೋಸ್ ಅವ್ರ ಟ್ಯಾಲೆಂಟ್ ಬಗ್ಗೆ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದೇ ಇಲ್ಲ ಈ ಸಿನಿಮಾದಲ್ಲಿ ದನಕಾಯಿನ ಸಿನಿಮಾದಲ್ಲಿ ನಿಮಗೆ ತುಂಬ ಇಷ್ಟವಾದಂಥ ದುನಿಯಾ ವಿಜಯ್ ಅವ್ರ ಕ್ಯಾರೆಕ್ಟರ್ ಏನಿದೆ ತುಂಬ ಮುಗ್ಧ ಅಭಿನಯ ಸೊ ನಿಮಗೆ ಯಾವುದು ತುಂಬ ಕಾಡುತ್ತೆ ನಮಗೆ ಎಮೋಷನ್ ಸೀನ್
ತುಂಬ ಇಷ್ಟ ಆಯಿತು. ಬಿಕಾಸ್ ನಾನು ಯೂಶ್ವಲಿ ಅಷ್ಟು ಈಸಿಯಾಗಿ ಅಳಲ್ಲ, ಬಟ್ ಒಂದು 2-3 ಕಡೆ ತುಂಬ ಅಳು ಬಂತು, ತುಂಬ ಟಚಿಂಗ್ ಅನಿಸ್ತು. ಆ್ಯಂಡ್ ಒಂದು ಸೀನ್ ಇದೆ, ಹೋರಿಗಳೆಲ್ಲ ಒಟ್ಟಿಗೆ ಬರೋದು, ಆವಾಗ ಗೂಸ್ ಬಂಪ್ಸ್ ಬಂತು. ತುಂಬ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವು ಮದುವೆ ಆದ ನಂತರ ಫಸ್ಟ್ ಟೈಮ್ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಫಸ್ಟ್ ಟೈಮ್ ತರ ಕೇಳ್ತಾ ಇದ್ದೀರಾ ಅಭಿಮಾನಿಗಳ ಜೊತೆ ಬಂದು ಅದು ಈಶ್ವರ್ ಜೊತೆ ಕುತ್ಕೊಂಡು ನೋಡಿದ್ರೆ ಏನು ಅನಿಸ್ತು? ತುಂಬಾ ಸ್ಪೆಷಲ್ ಮೂವಿ. ಆ್ಯಕ್ಚುಲಿ ಆನೆಸ್ಟ್ಲಿ ಮಾಸ್ತಿಗುಡಿ ನಮ್ಮ ಮದುವೆ ಆದಮೇಲೆ ಎವ್ರಿ ಡೇ ನಾನು ಶೂಟ್ಗೆಲ್ಲ ಹೋಗ್ತಿದ್ದೆ. ಅದು ತುಂಬ ಸ್ಪೆಷಲ್ ಟೈಮ್ ಅಂದಾಗ ಅದ್ರ ಬಗ್ಗೆ ಮಾತಾಡ್ತೀವಿ. ಬಟ್ ದನ ಕಾಯೋನು ಮದುವೆ ಆದಮೇಲೆ ರಿಲೀಸ್ ಆಗ್ತಿರೋ ಬಸ್ಸೇ ತುಂಬ ಎಕ್ಸೈಟಿಂಗ್ ಅಂತ ಅನ್ನಿಸ್ತು. ಆ್ಯಂಡ್ ಅಫ್ಕೋರ್ಸ್ ತುಂಬ ಕ್ಯೂಟಾಗಿ ಕಾಣಿಸ್ತಾರೆ ಕೆಲವು ಸೀನ್ಸಲ್ಲಿ. ಆ್ಯಂಡ್ ಇಂಟ್ರೊಡಕ್ಷನ್ ವೆರಿ ಕ್ಯೂಟ್, ಈಸ್ ವೆರಿ ಕ್ಯೂಟ್. ಓಕೆ, ಥ್ಯಾಂಕ್ ಯು. ನೋಡ್ತೀರಿ ಎಲ್ಲ